ಮನ ಮನದ ಕತ್ತಲು ಅಳಿಸೋಕೆ ಮನೆ ಮನೆಗೆ ಬರ್ತಿವೆ 9 ಶಕ್ತಿ ದೇವತೆಗಳ ಭಕ್ತಿ ಪ್ರಧಾನ ಕಥೆಗಳು. ಜಗವ ಕಾಯೋ ತಾಯಿಯ ಹಬ್ಬದ ಸಡಗರಕ್ಕೆ ನವಶಕ್ತಿ ನವರಾತ್ರಿ. ನಾನು ದೇವಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ. ಅಂದರೆ ಇದು ನಮ್ಮ ಮನೆ ದೇವ್ರ ಮನೆ. ಸೊ ಸ್ಟೆಪ್ಸ್ ಇದೆ. ಒಂದು ವೈಟ್ ಪಂಚೆನ ಹಾಸಿ ದೇವಿನ ಕೂರಿಸಿದ್ದೀನಿ, ಅಂದರೆ ಮೇನ್ ದೇವ್ರನ್ನ ಕೂರಿಸಿದ್ದೀನಿ, ದುರ್ಗಾನ. ಗಂಟೆ ಸ್ಟಾರ್ಟ್ ಮಾಡ್ಬೋದು ಜನ. ಬನ್ನಿ ಮಾಡೋಣ ಟೊಮೊಟೊ ಬಾತ್ನ. ಸೊ ಇವರು ಶೈಲಾಪುತ್ರಿ, ಇವರು ಬ್ರಹ್ಮಚಾರಿಣಿ, ಇವರು ಚಂದ್ರಗಂಟ. ನವರಾತ್ರಿ ಮೊದಲನೇ ದಿನ ಅಂದ್ರೆ ಶೈಲಪುತ್ರಿ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ತಿ ಕೇಳೋರ್ಗೆಲ್ಲ ದೇವಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಬನ್ನಿ ಬನ್ನಿ ನಿಮ್ಮ ಕೋಟೆ ಅನ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಇವತ್ತಿಂದ ನವರಾತ್ರಿ ಅಂದರೆ 9 ಶಕ್ತಿಯ ರಾತ್ರಿ, ನನ್ನ ಮೆಚ್ಚಿನ ದೇವಿಯ ರಾತ್ರಿ. ಸೊ ನಾನು ಇವತ್ತಿಂದ ನಾನು ದೇವಿ ಪೂಜೆ ಮಾಡ್ತಿದ್ದೀನಿ, ಅಂದರೆ ದುರ್ಗಾನ ಕೂರಿಸ್ತಿದ್ದೀನಿ ನಾನು. ಸೊ ನಾನು ತೋರಿಸ್ತೀನಿ ನಾನು ಮಾಡ್ತೀನಿ ಅಂತ. ಮತ್ತು ಈ ಸಲ ತುಂಬ ಸ್ಪೆಷಲ್ ಇರುತ್ತೆ, ಯಾಕಂದರೆ ಈ ಸಲ ತುಂಬ ಜನ ಬಂದಿದ್ದಾರೆ. ಅಂದರೆ ನಾನು ತೋರಿಸ್ತೀನಿ ಏನು ಅಂತಂದರೆ ಯಾಕೆ ಹಿಂಗೆ ಅಂತಿದ್ದೀನಿ ಅಂತ. ಬನ್ನಿ ನೋಡೋಣ. ಈ ಸರಿ ನವರಾತ್ರಿ 10 ದಿನ ಬಂದಿದೆ. ನಾನೇನು ಮಾಡಿದೆ, ನಮ್ಮ ಮನೇಲಿ ದೇವಿ ಮೂರ್ತಿ ಇದೆ, ಮೇನ್ ದೇವಿ ಮೂರ್ತಿ. ಅದನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತೊಗೊಂಬಂದೆ ಪ್ರತಿಷ್ಠಾಪನೆ ಮಾಡೋಕ್ಕೆ. ನಾನು ದೇವಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ. ಅಂದರೆ ಇದು ನಮ್ಮ ಮನೆ ದೇವ್ರ ಮನೆ. ಸೊ ಸ್ಟೆಪ್ಸ್ ಇದೆ. ಸೊ ಕೂರ್ಸೋಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ನಾನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಒಂದು ವೈಟ್ ಪಂಚೆನ ಹಾಸಿ ದೇವಿನ ಕೂರಿಸಿದ್ದೀನಿ, ಅಂದರೆ ಮೇನ್ ದೇವ್ರನ್ನ ಕೂರಿಸಿದ್ದೀನಿ, ದುರ್ಗಾನ. ಈಗ ಅದು ಕೆಳಗಡೆ ನವದುರ್ಗ ಅಂದರೆ 9 ದುರ್ಗಾ ಮೂರ್ತಿಗಳು ಬರುತ್ತೆ. ಸೊ ನಾನು ಒಂದೊಂದೇ ಜೋಡಿಸ್ಕೊಂಡು ಹೋಗ್ತೀನಿ, ನೀವು ನೋಡ್ಕೊಂಡ್ಬನ್ನಿ. ಆಯಿತು. ಅಲಂಕಾರ ಮಾಡ್ಕೊಂಡು, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಸ್ತೋತ್ರ ಓದಿ ಕಪಟ ಓದಿಸ್ಲಿಕ್ಕೆ. ಟೈಮ್ ಈಗ 5 ಗಂಟೆ ಆಯಿತು. ಸೊ ನೀನು 6 ಗಂಟೆಗೆ ಪೂಜೆ ಮಾಡಬೇಕು. ಸೊ ಫಸ್ಟ್ ದಿನ ಇವತ್ತು ನವರಾತ್ರಿ, ಅದಕ್ಕೆ ಪ್ರಸಾದ ಮಾಡ್ತಾಯಿದ್ದೀನಿ, ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಲ್ಲನೂ ಹಚ್ಚಿ ರೆಡಿ ಮಾಡಿಕೊಂಡಿದ್ದೀನಿ. ಅಂದರೆ 4 o'clock ನಾನೇ ಸ್ಟಾರ್ಟ್ ಮಾಡಿದೆ. ಈರುಳ್ಳಿ ಕಟ್ ಮಾಡಿ, ಟೊಮೊಟೊ ಕಟ್ ಮಾಡಿ, ಟೊಮೊಟೊ ಪೇಸ್ಟ್ ಮಾಡಿ, ಅಕ್ಕಿ ತೊಳೆದಿಕ್ಕಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 15 to 20 minutes ಆಗೋಗ್ಬಿಡುತ್ತೆ. ಸೊ ನಾನು 5:30, 5:45 ಹಂಗೆ ದೇವ್ರ ಅಲಂಕಾರ ಎಲ್ಲ ಮಾಡಿ, ಅಂದರೆ ಹೂವು ಎಲ್ಲ ಹಾಕ್ಬಿಟ್ಟು 6 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ಬೋದು ಜನ. ಬನ್ನಿ ಮಾಡೋಣ ಟೊಮೊಟೊ ಬಾತ್ನ. ಆಯಿಲು, ಒಂಚೂರು ಸಾಸಿವೆ, ಶಾಸ್ತ್ರಕ್ಕೆ ಏನು ಹಾಕಲೇಬೇಕಂತೇನಿಲ್ಲ. ಇದು ಚಿಟಾಪಟ ಅನ್ನೋ ತನಕ ಕಾಯಬೇಕು, ಅಲ್ಲಿವರೆಗೂ ಬೇರೆ ದಿನ ಹಾಕೋಂಗಿಲ್ಲ. ಸೊ ನನ್ನ ಪ್ರಕಾರ ಈ ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟಲ್ಲಿ ಬೇಗ ಆಗೋದಂದರೆ ಟೊಮೊಟೊ ಬಾತ್ ಒಂದೇ. ಈ ಪಲಾವ್ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಬೇಕು, ಅವೆಲ್ಲ ಟೈಮ್ ತೊಗೊಳುತ್ತೆ. ಬಟ್ ಟೊಮೊಟೊ ಬಾತ್ ಏನಿಲ್ಲ, ಟೊಮೊಟೊ ಕಟ್ ಮಾಡು, ಈರುಳ್ಳಿ ಕಟ್ ಮಾಡು, ಟೊಮೊಟೊ ಪೇಸ್ಟ್ ಮಾಡು, ಇದನ್ನೆಲ್ಲ ರೆಡಿಮೇಡ್ ಹಾಕು, ಮುಚ್ಚು ಅಷ್ಟೇ. ಚಡಪಟ ಅಂತು.
ಈಗ ಪಲಾವ್ ಸಾಮಾನಲ್ಲಿ ಚಕ್ರ ಮೊಗ್ಗು, ಚಕ್ಕೆ, ಲವಂಗ ಎಲ್ಲ ಬರುತ್ತಲ್ಲ, ಏಲಕ್ಕಿ ಎಲ್ಲ, ಅವೆಲ್ಲ ಹಾಕಬೇಕು. ನಾನು ಯಾರಿಗೂ ಗೊತ್ತಿಲ್ಲದಿರೋದೇನು ಮಾಡ್ತಿಲ್ಲ, ಎಲ್ಲರಿಗೂ ಗೊತ್ತಿರೋದೇ ಮಾಡ್ತಿರೋದು. ಬಟ್ ಏನು ಮಾಡ್ತಿದ್ದೀನಿ ತೋರಿಸ್ಬೇಕಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕ್ತೀನಿ. ಅಂದರೆ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ, ಯಾಕಂದರೆ ಪ್ರಸಾದ ಜೊತೆಗೆ ಇನ್ನು ಸ್ವಲ್ಪ 4 ಜನ ತಿನ್ನಲಿ ಅನ್ನೋಷ್ಟು ಕಟ್ ಮಾಡಿದ್ದೀನಿ. ಜಾಸ್ತಿ 4-5 ಈರುಳ್ಳಿ ಕಟ್ ಮಾಡಿದ್ದೀನಿ. ಇದನ್ನ ಹಾಕ್ಕೊಳ್ರಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂದರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕಾಯಬೇಕು, ಇಲ್ಲಾಂದರೆ ಹಸಿಗೆ ಹಂಗೆ ಇರುತ್ತೆ, ಕ್ರಂಚಿ ಚೆನ್ನಾಗಿರಲ್ಲ, ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ ಎಲ್ಲನೂ. ತುಂಬ ಜನಕ್ಕೆ ಅಂದರೆ 5-6 ಜನ ತಿನ್ನೋಂಗೆ ಕಮ್ಮಿ ಆಗ್ತಿಲ್ಲ. ಯಾರಿಗೆಲ್ಲ ಅಂದರೆ ಎಷ್ಟು ಜನಕ್ಕೆ ಇದು ಇಷ್ಟನೋ ಗೊತ್ತಿಲ್ಲ, ನನಗಂತೂ ಈ ಪಲಾವ್ ಟೊಮೆಟೊ ಬಾತ್ ಮಾಡುವಾಗ ಈ ಪಲಾವ್ ಐಟಮ್ಸ್ ಹಾಕ್ತಾರಲ್ಲ, ಚಕ್ಕೆ, ಲವಂಗ, ಆ ಟೈಮ್ ಗಮ್ಮ ಅಂತಾರೆ, ಅವಾಗ ಹೊಟ್ಟೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನನಗೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 5 ಮಿನಿಟ್ಸು ತಿರುಗಿಸ್ಬೇಕು, ಹಸಿ ಹೋಗೋ ತನಕ. ಅದಾದಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀರಿ, ಅದು ಹಾಕ್ಕೊಬೇಕು. 4-5 ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು 5 ಮಿನಿಟ್ಸ್ ಬೇಯಿಸ್ಬೇಕು. ಟೊಮೆಟೊ ಈಗಲೇ ಬೇಯಿಸ್ಬೇಕು, ಆಮೇಲೆ ಬೇಯಲ್ಲ. ಹೀಗೆ ಸಾಫ್ಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ, ಅಂತಾರೆ ಲೈಕ್ ಗ್ರೇವಿ ಟೈಪ್ ಆಗುತ್ತೆ ಮೆತ್ತಗಾಗಿ. ಇಲ್ಲಾಂದರೆ ಫುಲ್ಲು ಹಂಗೆ ಲೈಕ್ ಅದು ಕಂಚಿ ಥರ ಇರುತ್ತೆ, ಬೇಯಲ್ಲ ಕ್ಲೀನಾಗೆ. ಸೊ ಈಗ 5 ನಿಮಿಷ ಬೇಯಿಸ್ಕೊಬೇಕು. ಮತ್ತು ರುಬ್ಬಿರೋ ಟೊಮೊಟೊ ಪೇಸ್ಟ್ ಹಾಕ್ಕೊಬೇಕು. ನೋಡ್ತಿರ್ಬೋದು ಒಂದು ಬಾಯ್ಲ್ ಬಂದಿದೆ. ಸೊ ಈಗ ನಾನು ಬಟಾಣಿ ನೆನೆಸಿಟ್ಟಿದ್ದೆ, ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಒಣ ಬಟಾಣಿ ಹಾಕೊಬೋದು. ಅದೇ ಒಣ ಬಟಾಣಿ ಹಾಕಂಗಿದೆ ನೀವು 1 ಅವರ್ ಅಥವಾ 1 ದಿನ ಮುಂಚೆನೇ ನೆನೆಸಿಕ್ಬಿಡ್ಬೇಕಾದ್ರೆ ಅದು ತುಂಬ ಗಟ್ಟಿ ಇರುತ್ತೆ. ಸೊ ನಂಗೆ ಹಸಿ ಬಟಾಣಿನೇ ಇತ್ತು, ಅದಕ್ಕೆ ಹಸಿ ಬಟಾಣಿನೇ ಹಾಕ್ತಾಯಿದ್ದೀನಿ. ಏನು ಟೊಮೆಟೊ ಬಾತ್ಗೆ ಬಟಾಣಿ ಹಾಕಲೇಬೇಕು ಅಂತೇನಿಲ್ಲ, ಬಟ್ ಚೆನ್ನಾಗಿರುತ್ತೆ ಹಾಕಿದ್ರೆ, ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಖಾರಾಗೆ 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ 1/4 ಸ್ಪೂನು, ಮತ್ತು ಚೂರು ಧನೆ ಪುಡಿ, ಜಾಸ್ತಿ ಬೇಡ ಖಾರ ಪುಡಿ ಖಾರಕ್ಕೆ, ಬಟ್ ಧನೆ ಪುಡಿ ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ಚೂರು ಹಾಕಿ. ಇಲ್ಲಿ ನೀವು ಖಾರ ಪುಡಿ ಬೇಡ ಅಥವಾ ಧನೆ ಪುಡಿ ಬೇಡ ಅಂದರೆ ಮೆಣಸಿನ್ಕಾಯಿ ಹಾಕೊಬೋದು, ಬಟ್ ನಾವು ಮೆಣಸಿನ್ಕಾಯಿ ಅಷ್ಟೊಂದು ಯೂಸ್ ಮಾಡಲ್ಲ, ಗ್ಯಾಸ್ಟ್ರಿಕ್ ಅಂತ ನಾವಪ್ಪ ತಿನ್ನಲ್ಲ ಮೆಣಸಿನ್ಕಾಯಿ ಹಾಕಿದ್ರೆ, ಅದಕ್ಕೆ. ಆಲ್ಮೋಸ್ಟ್ ಟೊಮೆಟೊ ಬಾತ್ ಆಯಿತು. ಇನ್ನೇನು ತೊಳೆದಿಕ್ಕಿರೋ ಅಕ್ಕಿನ ಹಾಕ್ಬಿಟ್ಟು ನೀರು ಹಾಕಿ 1-2 ವಿಸಿಲ್ ಹೊಡ್ತಿಲ್ಲ ಅಂದರೆ ನೋಡಿ. ನಾನಿಲ್ಲಿ 6 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅಂದರೆ ಈ ಲೋಟ ಮೆಷರ್ಮೆಂಟಲ್ಲಿ 6 ಗ್ಲಾಸ್ ಹಾಕಿದ್ದೀನಿ. ಸೊ ಯಾವತ್ತಿಗೂ ಲೈಕ್ ನಾವು ಅಕ್ಕಿ ಹಾಕಿದಾಗ ಯಾವ ಗ್ಲಾಸಲ್ಲಿ ನಾವು ಮೆಷರ್ ಮಾಡಿ ಅಕ್ಕಿ ಹಾಕಿರ್ತೀರೋ ಅದು ಡಬಲ್ ನೀರು ಹಾಕಬೇಕು. ಯಾವುದೇ ಪಲಾವ್ ಮಾಡಲಿ, ಟೊಮೆಟೊ ಬಾತ್ ಮಾಡಲಿ, ಅದೇನೇ ಮಾಡಲಿ, ಸೊ ಅದು ಡಬಲ್ಸ್ ನೀರು ಹಾಕಬೇಕು. ಒಂದು ಸೀಕ್ರೆಟ್ ರೆಸಿಪಿ ಹಾಕ್ತೀನಿ, ನಾನು ತೋರಿಸ್ತೀನಿ, ಅದೇನು ಅಂತ ನಿಮ್ಗೆ ಗೊತ್ತಾರೆ ಕಮೆಂಟ್ ಮಾಡಿ. ತುಪ್ಪ ಏನು ಅಂದರೆ ನನ್ನ ಪ್ರಕಾರ ಲೈಕ್ ಯಾವುದೇ ಪಲಾವ್ ಮಾಡಲಿ, ಟೊಮೆಟೊ ಬಾತ್ ಮಾಡಲಿ, ಅದಕ್ಕೆ ನೀವು ತುಪ್ಪ ಸೇರಿಸಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಇನ್ನೂ ಟೇಸ್ಟ್ನ ಡಬಲ್ ಮಾಡುತ್ತೆ. ಸೊ ನಾನು 1.5 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ. ನಾನು 5.5 ಗ್ಲಾಸ್ ಅಕ್ಕಿ ಹಾಕಿದ್ದು ಈ ಲೋಟ ಮೆಷರ್ಮೆಂಟಲ್ಲಿ. ಸೊ 5.5 ಅಂದರೆ ಆಲ್ಮೋಸ್ಟ್ 11, 510, 5.5 ಅಲ್ಲ, ಸೊ 11 ಅಂದ್ಕೊಳ್ಳೋಣ. 11 ಗ್ಲಾಸ್ ನೀರು ಹಾಕ್ತೀನಿ. ಟೊಮೊಟೊ ಪೇಸ್ಟ್ 2 ಗ್ಲಾಸ್ ಇತ್ತಲ್ಲ, ತುಂಬ ವಾಟರಿ ಅನಿಸ್ತಿತ್ತು, ಸೊ 3 ಗ್ಲಾಸ್ ಕಮ್ಮಿ ಮಾಡ್ತೀನಿ. ಸೊ 11 - 3 8 ಗ್ಲಾಸ್ ಹಾಕ್ತೀನಿ. ಆಗಲೇ 3 ಗ್ಲಾಸ್ ಹಾಕಿದ್ದೀನಿ, ಇದು 4ನೇದು. ಲಾಸ್ಟಾಗಿ ಉಪ್ಪು ನಾನು 2.5 ಸ್ಪೂನ್ ಹಾಕ್ತೀನಿ. ನನಗೆ ಐಡಿಯಾ ಇದೆ ನಮ್ಮ ಮನೆಯದು, ಸೊ 2.5 ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಸೊ 2.5, ಆಮೇಲೆ ಚೆಕ್ ಮಾಡಿ ಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ಹಾಕ್ಬೋದು. ಪ್ರಸಾದ ಅಲ್ವಾ, ಸೊ ಟೇಸ್ಟ್ ಮಾಡೋಂಗಿಲ್ಲ, ಅಂದಾಜ್ ಮೇಲೆ ಹಾಕಿದ್ದೀನಿ. ನೋಡೋಣ ಉಪ್ಪು ಕಮ್ಮಿನೋ ಜಾಸ್ತಿನೋ ದೇವ್ರಿಗೆ ಬಿಟ್ಟಿದ್ದು, ಬಟ್ ಟೇಸ್ಟ್ ಮಾಡಲ್ಲ ನಾನು. ಸೊ ನಾನು ಅವಾಗೇ ಹೇಳಿ ಟೇಸ್ಟ್ ಮಾಡ್ತೀನಿ ಅಂತ, ಇಲ್ಲ ಮಾಡೋಂಗಿಲ್ಲ, ಪ್ರಸಾದ ಅಲ್ವಾ. ಸೊ ಅಂದಾಜ್ ಮೇಲೆ ಹಾಕಿದ್ದೀನಿ. ಉಪ್ಪು ಕಡಿಮೆನೇ ಆಗಲಿ ಜಾಸ್ತಿನೇ ಆಗಲಿ ಜೈ ಅನ್ಬೇಕು. ಸೊ ಪ್ರಸಾದ ಮಾಡಬೇಕು ಅಂದರೆ ಫಸ್ಟ್ ನಾವು ಕ್ಲೀನಾಗಿರಬೇಕು. ಅಂದರೆ
ತಲೆ ಸ್ನಾನ ಮಾಡಿಕೊಂಡು ಬರೀ ಅಡುಗೆ ಮಾಡೋಕ್ಕಲ್ಲ, ಈವನ್ ನಾವು ಹಚ್ಚುವಾಗ ಒಂದು ತರಕಾರಿ ಹೆಚ್ಚಕ್ಕಾಗಲಿ ಅಥವಾ ಈರುಳ್ಳಿ ಹೆಚ್ಚಕ್ಕಾಗಲಿ ಪ್ರಸಾದ ಅಂತ ಮಾಡಬೇಕಾದ್ರೆ ತಲೆ ಸ್ನಾನ ಮಾಡಿಕೊಂಡು ಮಾಡಬೇಕು. ಇದು ನಮ್ಮಮ್ಮ ಇಟ್ಕೊಟ್ಟಿದ್ದು. ಸೊ ನಾನು ಅಷ್ಟೇ ಬೆಳಗ್ಗೆನೇ ಸ್ನಾನ ಮಾಡಿದ್ದೆ, ಬಟ್ ಅದೇ ಮೈಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ತಲೆನೋವ್ತಿತ್ತು ಅಂತೆ. ಆಮೇಲೆ ತಿರ್ಗಾ ತಲೆಗೆ ಸ್ನಾನ ಮಾಡಿ ಎಲ್ಲ ಹಚ್ಚಿದ್ದು ಮಡಿಯಿಂದ. ಸೊ ನೀವು ಅಷ್ಟೇ ಪ್ರಸಾದ ಮಾಡಬೇಕು ಅಂತಂದರೆ ತಲೆಗೆ ಸ್ನಾನ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಸೊ ಕುದೀತಾ ಇದೆ, ಆಲ್ಮೋಸ್ಟ್ ಬೆಂದಿದೆ. ಅದೇ ನೋಡ್ಬೋದು, ಅಕ್ಕಕ್ಕಿ ಈ ಥರ ಇರೋದು ಸ್ವಲ್ಪ ಲೈಟಾಗೆ ಅನ್ನನ ಥರ ಆಗಿದೆ. ಈಗ 1-2 ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕಾಗೋಗುತ್ತೆ. ಒಂದ್ಸಲಿ ತಲೆ ಎಲ್ಲ ಇಟ್ಕೊಂಡ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ವಿಸಿಲ್ ಹಾಕ್ತಿದ್ದೀನಿ, ಮುಚ್ಚಿದ್ದೀನಿ. ಜೈ ದೇವಿ. ಅಡುಗೆ ಮಾಡೋದಲ್ಲ, ಅಡುಗೆ ಮಾಡಿರೋದು ಇರುತ್ತಲ್ಲ, ಈ ತಪ್ಪಲೆ ಪಾತ್ರೆಗಳೆಲ್ಲ, ಅದು ಎತ್ತಿಕ್ಕೋದಿರೋದು. ಸೊ ಇದೆಲ್ಲ ಎತ್ತಿಕೋಷ್ಟಕ್ಕೆ ವಿಸಿಲ್ ಆಗಿರುತ್ತೆ. 2 ವಿಸಿಲ್ ಆಯಿತು. ಆಫ್ ಮಾಡಿ ಸೈಡಲ್ಲಿ ಇಕ್ಕಿದ್ದೀನಿ. ಫುಲ್ಲು ಪ್ರೆಷರ್ ಹೋಗಿದೆ. ಯಾವ್ದಿದ್ರು ಪ್ರೆಷರ್ ಹೋಗೋ ತನಕ ಕಾಯಬೇಕು. ನಾನು ಲೈಕ್ ಅವಾಗ ಕ್ಲೀನಾಗೇ ಇರುತ್ತೆ, ತಳ ಹಿಡಿಯಲ್ಲ. ನೀವು ಪ್ರೆಷರ್ ಇರುವಾಗ ಅರ್ಜೆಂಟಾಗಿ ತೆಗೆದುಬಿಟ್ರೆ ತಳ ಹಿಡ್ಕೊಂಡ್ಬಿಡುತ್ತೆ, ಒಂದೊಂದ್ಸಲಿ ಬೆಂದಿರಲ್ಲ. ಬನ್ನಿ ನೋಡೋಣ ಆಗಿರುತ್ತೆ ಅಂತ. ಓ ಚೆನ್ನಾಗಿದೆ, ತಿರುಗಿಸಿ. ಸೊ ಪ್ರಸಾದ ಅಲ್ವಾ, ನಾನು ಹೇಳ್ದಂಗೆ ಏನು ಎಂಜಿಲ್ ಮಾಡಿ ಉಪ್ಪು ಖಾರ ಏನು ನೋಡಿಲ್ಲ, ಎಂಜಿಲ್ ಮಾಡಿಲ್ಲ ನಾನು. ನೋಡೋಣ ಆಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ಪೂಜೆ ಆದಮೇಲೆ ತಿಂದು ನೋಡಬೇಕು ಉಪ್ಪು ಖಾರ ಹೇಗಿದೆ ಅಂತ. ಪ್ರಸಾದ ಆಯಿತು, ಇನ್ನು ಅಲಂಕಾರ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಒನ್ ಆಫ್ ಮೈ ಫೇವ್ರೆಟ್ ಫೆಸ್ಟಿವಲ್ ಅಂದ್ರೂ ತಪ್ಪಾಗಲ್ಲ, ಯಾಕಂದರೆ ನನ್ನ ಫೇವ್ರೆಟ್ ದೇವಿ. ಸೊ ನವರಾತ್ರಿ ಅಂದರೆ 9 ಶಕ್ತಿಯ ರಾತ್ರಿ. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಲೈಕ್ ನಮ್ಮನೇಲಿ ಈ ಸಲ ನವದುರ್ಗ ಕೂರಿಸಿದ್ದೀವಿ. ಅಂದರೆ ಆಲ್ಮೋಸ್ಟ್ ಈ ನವದುರ್ಗ ಬರುತ್ತಲ್ಲ, ಫಸ್ಟ್ ಡೇ ಶೈಲಪುತ್ರಿ, ಸೆಕೆಂಡ್ ಬ್ರಹ್ಮಚಾರಿಣಿ, ಚಂದ್ರಗಂಟ, ಆ ಥರ ಅದೇ ಟೈಮಲ್ಲಿ ಇರೋದು ದೇವಿ ಇದು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ದೇವಿ ಯಾವ್ಯಾವ ಹೆಸರು ಅಂತ. ಸೊ ಇವರು ಶೈಲಪುತ್ರಿ, ಇವರು ಬ್ರಹ್ಮಚಾರಿಣಿ, ಇವರು ಚಂದ್ರಗಂಟ, ಇವರು ಕೂಷ್ಮಾಂಡ, ಇವರು ಸ್ಕಂದ ಮಾತಾ, ಇವರು ಕಾತ್ಯಾಯಿನಿ, ಇವರು ಕಾರಾರಾತ್ರಿ, ಇವರು ಮಹಾಗೌರಿ, ಇವರು ಸಿದ್ಧಿದಾತ್ರಿ. ಮತ್ತು ಈ ದೇವರು ಲೈಕ್ ಮೇನ್ ದೇವರು. ನಾನು 2 ವರ್ಷದಿಂದ ಕೂರಿಸ್ತಾ ಇದ್ದೀನಿ. ಇದು ನಾನು ಬಸವನಗುಡಿಯಿಂದ ತಂದಿದ್ದು, ಇವೆಲ್ಲ ನಾನು ಚೆನ್ನೈಯಿಂದ ತಂದಿದ್ದು. ಸೊ ನಾನು ಎಲ್ಲ ಡೀಟೇಲ್ಸ್ ಇನ್ನೊಂದು ವ್ಲಾಗ್ ಮಾಡಿದ್ದೀನಿ, ಪೋಸ್ಟ್ ಮಾಡ್ತೀನಿ, ಅದ್ರಲ್ಲಿ ನೀವು ನೋಡ್ಬೋದು. ನಾವಿವತ್ತು ನವರಾತ್ರಿ ಮೊದಲನೇ ದಿನ ಅಂದರೆ ಶೈಲಪುತ್ರಿ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೆ ದಕ್ಷ ಪ್ರಜಾಪತಿ ಅಂತ ಒಬ್ಬ ರಾಜ ಇದ್ದ, ಅವ್ರ ಮಗಳೇ ಸತೀದೇವಿ. ಅವರ ತಂದೆ ಆಸೆಯ ವಿರುದ್ಧವಾಗಿ ಶಿವನನ್ನು ಮದುವೆ ಮಾಡ್ಕೊತಾರೆ. ಮುಂದೆ ಒಂದಿನ ದಕ್ಷಿಣ ಅರಮನೆಯಲ್ಲಿ ಒಂದು ಯಜ್ಞವನ್ನು ಏರ್ಪಡಿಸ್ತಾರೆ. ಶಿವನ ಮಾತಿನ ವಿರುದ್ಧವಾಗಿ ಸತೀದೇವಿಯು ಯಜ್ಞಕ್ಕೆ ಹೋಗ್ತಾರೆ. ಅಲ್ಲಿ ನಡೀತಿರುವ ಯಜ್ಞ ನಿರೀಶ್ವರ ಯಾಗ ಅಂತ ತಿಳಿದ ಸತೀದೇವಿಯು ತನ್ನ ಪತಿಗಾಗಲಿ ಅಥವಾ ತನಗಾಗಲಿ ಯಾವ ಸ್ಥಾನನೂ ಇಟ್ಟಿಲ್ಲ ಅಂತ ತಿಳಿದ ಸತೀದೇವಿ ತುಂಬ ಕೋಪ ಮಾಡ್ಕೊತಾರೆ. ಕೋಪಗೊಂಡ ಸತೀದೇವಿಯು ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಆ ದುಃಖದಲ್ಲಿ ಮಹಾಶಿವ ಘೋರ ತಪಸ್ಸನ್ನು ಮಾಡಲು ಶುರು ಮಾಡುತ್ತಾನೆ. ಆ ಹೊತ್ತಲ್ಲಿ ತಾರಕಾಸುರ ಮಹಾರಾಕ್ಷಸನು ಬ್ರಹ್ಮನ ಕುರಿತು ಒಂದು ಘೋರ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಶಿವನ ಮಗನಿಂದ ಮಾತ್ರ ನನಗೆ ವಧೆಯಾಗಬೇಕು ಅಂದ್ಬಿಟ್ಟು ಬ್ರಹ್ಮ ಹತ್ರ ವರ ಬೇಡ್ಕೊಂತಾನೆ. ಆ ಸಂದರ್ಭದಲ್ಲಿ ಪರ್ವತರಾಜನು ಮತ್ತು ಅವನ ಪತ್ನಿ ಮೈನಾವತಿ ದಂಪತಿಗಳು ಇಬ್ಬರು ಸಂತಾನ ಪ್ರಾಪ್ತಿಗಾಗಿ ದೇವಿಯ ಕುರಿತು ಆರಾಧಿಸುತ್ತಾರೆ. ಸತೀದೇವಿ ಮುಂದೆ ಪರ್ವತರಾಜನ ಮಗಳಾಗಿ ಅಂದ್ರೆ ಪಾರ್ವತಿಯಾಗಿ ಜನ್ಮ ತಾಳ್ತಾರೆ. ಪಾರ್ವತಕ್ಕೆ ಇನ್ನೊಂದು ಹೆಸರೇ ಶೈಲ. ಪರ್ವತರಾಜನ ಮಗಳಾಗಿರೋದ್ರಿಂದ ಶೈಲಪುತ್ರಿ ಎಂಬ ಹೆಸರು ಪಾರ್ವತಿಗೆ ಬರುತ್ತದೆ. ನವರಾತ್ರಿಯ ಮೊದಲ ದಿನದ ರೂಪವೇ ಶೈಲಪುತ್ರಿ. ಓಂ ದಿಗ್ದಶಮನಾಯ ನಮಃ, ಓಂ ದಿಗ್ತತ್ನಾಯ ನಮಃ, ಓಂ ದುರ್ಸದಾಯ ನಮಃ, ಓಂ ಲಕ್ಷ್ಮಾಯ ನಮಃ. ನಾನು ಈ ಪೂಜೆಯಲ್ಲಿ ದೇವಿ ಮಹಾತ್ಮೆ ಮತ್ತು ದುರ್ಗಾ ಅಷ್ಟೋತ್ರ ಓದ್ತಾ ಇದ್ದೀನಿ. ದೇವಿ ಮಹಾತ್ಮೆಯಲ್ಲಿ 9 ಅಧ್ಯಾಯ ಬರುತ್ತೆ, ಅಂದರೆ 9 ಚಾಪ್ಟರ್ ಬರುತ್ತೆ ದೇವಿ ಬಗ್ಗೆ. ಅಂದರೆ ಮಹಿಷಾಸುರದಾಗಿರ್ಬೋದು ಅಥವಾ ಶುಂಭ ಆಗಿರ್ಬೋದು, ಅವನ್ನೆಲ್ಲ ಹೆಂಗೆ ಸಾಯಿಸಿದ್ರು, ಏನಕ್ಕೆ ಸಾಯಿಸಿದ್ರು ಅಂತ ಎಲ್ಲ ಫುಲ್ಲು ಇರುತ್ತೆ ಇದರಲ್ಲಿ. ಇನ್ನೊಂದು ದುರ್ಗಾ ಅಷ್ಟೋತ್ರ, ಇದರಲ್ಲಿ 108 ದುರ್ಗಾದೇವಿದು ಅಷ್ಟೋತ್ರನಾಮ ಇರುತ್ತೆ, ನೀವು ನೋಡ್ಬೋದು. ಸೊ ಇದು 2 ಓದ್ತಾ ಇದ್ದೀನಿ.
ಇನ್ನೊಂದು ದೇವಿಯ ಕಥೆ ಜೊತೆಗೆ ನಾಳೆ ನಿಮಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೂ ನಾನು ವ್ಲಾಗ್ ನೋಡ್ತಾ ಇರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.